ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬದುಕು ಸುದೀರ್ಘವಾಗಿರೋದಕ್ಕಿಂತ ಶ್ರೇಷ್ಠವಾಗಿರಬೇಕು ಅಂತ ಹೇಳಿದ ಸಾರಿದ ಮಹಾನ್ ಮಾನವತಾವಾದಿ, ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಇಂದು ವಿಶ್ವದೆಲ್ಲೆಡೆ ಅವರ ಜನ್ಮ ದಿನವನ್ನ ವಿಶ್ವ ಜ್ಞಾನದ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯದೆ ಒಂದು ಶಕ್ತಿಯಾಗಿ ಬೆಳೆದ ಬಾಬಾ ಸಾಹೇಬರ ಬದುಕು ಮತ್ತು ಹೋರಾಟದ ಹಾದಿ ಇಂದಿನ ಯುವ ಜನರ ಪೀಳಿಗೆಗೆ ದಾರಿದೀಪ. ವೀಕ್ಷಕರೇ, ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬಾಬಾ ಸಾಹೇಬರ ಬದುಕು ಹೂವಿನ ಹಾಸಿಗೆಯಾಗಿರಲಿಲ್ಲ. ತಂದೆ ಸುಬೇದಾರ್ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ ಅವರ ಸಂಸ್ಕಾರದಲ್ಲಿ ಬೆಳೆದಂತಹ ಅವರು ಶೋಷಿತರ ನೋವನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡವರು. ಪತ್ನಿ ರಮಾಬಾಯಿ ಅವರ ತ್ಯಾಗದ ಬೆಂಬಲದೊಂದಿಗೆ ಸಮಾಜದ ಅಸಮಾನತೆಯ ವಿರುದ್ಧ ಅವರು ನಡೆಸಿದ ಹೋರಾಟ ಅಪ್ರತಿಮವಾದುದು. ಅವಮಾನಗಳ ಮಧ್ಯೆಯೇ ಛಲ ಬಿಡದ ಅವರು ಲಂಡನ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯಗಳಿಂದ 32 ಪದವಿಗಳನ್ನ ಗಳಿಸಿದ್ರು. ದಿನಕ್ಕೆ 18 ಗಂಟೆಗಳ ಕಾಲ ನಿರಂತರ ಅಧ್ಯಯನ ನಡೆಸ್ತಾ ಇದ್ದಂತ ಅವರು 9 ಭಾಷೆಗಳ ಪಂಡಿತರಾಗಿದ್ರು. ಜ್ಞಾನವೇ ವಿಶ್ವವನ್ನ ಆಳುತ್ತದೆ ಅನ್ನುವಂತಹ ದೃಢ ಸಂಕಲ್ಪ ಅವರದ್ದಾಗಿತ್ತು. ಇಂದು ಮೊಳಗುವ ಜೈ ಭೀಮ್ ಘೋಷಣೆ ಕೇವಲ ವ್ಯಕ್ತಿಗತ ಗೌರವವಲ್ಲ, ಅದು ಬುದ್ಧನ ಶಾಂತಿ ಮತ್ತು ಕ್ರಾಂತಿಯ ಸಂದೇಶದ ಪ್ರತಿಧ್ವನಿ. ಬುದ್ಧನ ಮೈತ್ರಿ ತತ್ವವನ್ನ ಬಾಬಾ ಸಾಹೇಬರು ತಮ್ಮ ಜೀವನ ಉದ್ದಕ್ಕೂ ಪಾಲಿಸಿದ್ರು. ಸಂವಿಧಾನದ ಮೂಲಕ ಇವ ನಮ್ಮವ ಅನ್ನುವಂತ ಸಹೋದರತ್ವದ ಭಾವನೆಯನ್ನ ಕಾನೂನು ಬದ್ಧಗೊಳಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಬಾಬಾ ಸಾಹೇಬರು ಬರೆದಂತಹ ಕೃತಿಗಳು ಕೇವಲ ಪುಸ್ತಕಗಳಲ್ಲ, ಅವು ಭಾರತದ ಬೆಳವಣಿಗೆಯ ನೀಲಿ ನಕ್ಷೆಗಳು. ಅವರ ದಿ ಪ್ರಾಬ್ಲಮ್ ಆಫ್ ದ ರೂಪಿ ಕೃತಿಯು ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅಡಿಪಾಯವಾಯಿತು. ಜಾತಿ ವಿನಾಶ, ದಿ ಬುದ್ಧ ಹ್ಯಾಂಡ್ ಇಸ್ ಧರ್ಮ, ಹೂ ವೇರ್ ದ ಶೂದ್ರಾಸ್ ನಂತಹ ಕೃತಿಗಳು ಇಂದಿಗೂ ಕೂಡ ಜಗತ್ತಿಗೆ ಸಮಾನತೆಯ ಪಾಠ ಮಾಡ್ತಾ ಇವೆ. ಅಂಬೇಡ್ಕರ್ ಅವರ ರಾಜಕೀಯ ಹಾದಿ ಸುಲಭವಾಗಿರಲಿಲ್ಲ. ಕಾಂಗ್ರೆಸ್ ಮತ್ತು ಅಂದಿನ ರಾಜಕೀಯ ವ್ಯವಸ್ಥೆಯೊಂದಿಗೆ ಅವರಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ವು. 1952ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರನ್ನ ಸೋಲಿಸಿದ್ರು ಕೂಡ ಅವರ ವಿಚಾರಧಾರೆಗಳನ್ನ ಸೋಲಿಸೋಕೆ ಸಾಧ್ಯವಾಗಲಿಲ್ಲ. ಅವರ ವಿರೋಧಿಗಳಿಗೆ ಸೋಲಿದ್ದು ವರ್ಣಾಶ್ರಮ ಮತ್ತು ಅಸಮಾನತೆಯ ಹೊರತು ಬಾಬಾ ಸಾಹೇಬರ ಚಿಂತನೆಗಳಲ್ಲ. ಸೋಲನ್ನ ಮೆಟ್ಟಿ ನಿಂತು ಅವರು ಇಡೀ ದೇಶದ ಅಸ್ಮಿತೆಯಾದ್ರು. ಅಂಬೇಡ್ಕರ್ ಅವರ ಕೊಡುಗೆ ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಲ್ಲ. ಮಹಿಳೆಯರ ಹಕ್ಕುಗಳು, ಕಾರ್ಮಿಕರ ಕಲ್ಯಾಣ ಮತ್ತು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಗೌರವಯುತ ಬದುಕು ನೀಡಿದ ಬೋಧಿಸತ್ವ ಅವರು. ಅಂಬೇಡ್ಕರ್ ಅವರನ್ನ ಓದೋದು ಅಂದ್ರೆ ಸಮೃದ್ಧ ಭಾರತದ ಕನಸನ್ನ ಸಾಕಾರಗೊಳಿಸೋದು ಅನ್ನುವಂತಹ ಅರ್ಥ. ಇದಾಗಿತ್ತು ಈ ಹೊತ್ತಿನ ಫೋಕಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.